ಪ್ರಿಯ ವೀಕ್ಷಕರೇ, ನಿಮ್ಮ ಮಲೆನಾಡ ತೊಟ್ಟಿಲು ಆಲ್ ಇನ್ ಒನ್ ಕನ್ನಡ ಚಾನಲ್ ಮತ್ತು ಕಿಂಗ್ ಆಫ್ ಕನ್ನಡಿಗ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕರುನಾಡ ಕುವರ ಡಾಕ್ಟರ್ ಚೇತನ್ ಶ್ರೀಶಾಂತ್. ಕಳೆದ ಸಂಚಿಕೆಯಲ್ಲಿ ನೀವು ಆಕರ್ಷಣೀಯ ಸ್ಥಳಗಳ ಬಗ್ಗೆ ಮಾಹಿತಿ ಪಡೆದಿದ್ರಿ. ಇವತ್ತಿನ ಸಂಚಿಕೆಯಲ್ಲಿ ಶಿವಪಾರ್ವತಿಯರ ಮುದ್ದಿನ ಮಗನಾದ ಸುಬ್ರಹ್ಮಣ್ಯನ ಕುರಿತಾದ ಮಾಹಿತಿ ಪಡೆಯೋಣ ಬನ್ನಿ. ಹುಣ್ಣಿಮೆಯ ಚಂದ್ರನಂತಹ ಕಾಂತಿಯುತ ಮುಖದ ಸ್ಕಂದ ಅದೆಷ್ಟೋ ಜನರ ಆರಾಧ್ಯ ದೈವ. ಸಾಮಾನ್ಯವಾಗಿ ಷಣ್ಮುಖನನ್ನು ಶಾಂತ ಮತ್ತು ಪ್ರಶಾಂತ ಮುಖಭಾವದಿಂದ ಚಿತ್ರಿಸಲಾಗಿದೆ. ಹೀಗಾಗಿ ಸಾಕಷ್ಟು ಎತ್ತವರು ತಮ್ಮ ಪುತ್ರರಿಗೆ ಕಾರ್ತಿಕೇಯನ ಹೆಸರಿಟ್ಟು ಖುಷಿ ಪಡುತ್ತಾರೆ. ಇನ್ನು ಸುಬ್ರಹ್ಮಣ್ಯನ ಹುಟ್ಟಿನ ಬಗ್ಗೆ ತಿಳಿಯೋದಾದ್ರೆ, ಕಶ್ಯಪ ಮುನಿಯ ಮಕ್ಕಳಾದ ತಾರಕಾಸುರ, ಶೂರಪದ್ಮ ಮತ್ತು ಸಿಂಹಮುಖ ಎಂಬ ಮೂವರು ಅಸುರರು ಭಗವಂತನಿಂದ ವರಗಳನ್ನು ಪಡೆದು ಮೂರು ಲೋಕವನ್ನು ವಶಪಡಿಸಿಕೊಂಡು ದೇವತೆಗಳಿಗೆ ಹಿಂಸಿಸುತ್ತಿರುವಾಗ ಕಾರ್ತಿಕೇಯನು ಜನ್ಮ ತಾಳಿ ಮೂವರನ್ನು ಸಂಹರಿಸಿದನು ಎಂದು ನಂಬಲಾಗಿದೆ. ಒಮ್ಮೆ ತಾರಕಾಸುರನು ಬ್ರಹ್ಮನಲ್ಲಿ ಸಾವಿಲ್ಲದಂತೆ ವರವನ್ನು ಕೇಳಿದಾಗ ಬ್ರಹ್ಮನು ಹುಟ್ಟು ಸಾವು ಎರಡೂ ವಿಧಿಲಿಖಿತ, ಹುಟ್ಟಿದ ಪ್ರತಿಯೊಬ್ಬ ಮಾನವನು ಸಾಯಲೇಬೇಕು, ಇದೊಂದು ಬಿಟ್ಟು ಬೇರೆ ಏನನ್ನಾದರೂ ಕೇಳು ಎಂದಾಗ ತಾರಕಾಸುರನು ದಕ್ಷನ ಯಜ್ಞಕುಂಡಕ್ಕೆ ಧುಮುಕಿ ದಹಿಸಿ ಹೋದ ಶಿವನ ಮಡದಿ ದಾಕ್ಷಾಯಿಣಿಯ ವಿಷಯವನ್ನು ಯೋಚಿಸಿ ನನಗೆ ಸಾವು ಬರುವುದೇ ಆದರೆ ಶಿವನ ಪುತ್ರನಿಂದಲೇ ಬರಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾನೆ. ಅದಕ್ಕೊಪ್ಪಿದ ಬ್ರಹ್ಮನು ವರ ನೀಡಿ ಅದೃಶ್ಯನಾಗುತ್ತಾನೆ. ಅದರಂತೆ ಋಷಿಮುನಿಗಳು ದೇವತೆಗಳೆಲ್ಲ ಸೇರಿ ದಾಕ್ಷಾಯಿಣಿಯ ಸಾವಿನ ಕಾರಣ ವೈರಾಗಿಯಾಗಿ ತಪಸ್ಸಿನಲ್ಲಿದ್ದ ಶಿವನನ್ನು ಎಬ್ಬಿಸಲು ಮನ್ಮಥನನ್ನು ಕಳುಹಿಸುತ್ತಾರೆ. ಮನ್ಮಥನ ಕಾಮಬಾಣದಿಂದ ವಿಚಲಿತನಾಗಿ ಎಚ್ಚರಗೊಂಡಾಗ ದೇವತೆಗಳು ಶಿವನಿಗೆ ನಡೆದ ವಿಷಯವನ್ನು ಹೇಳಿ ಪಾರ್ವತಿಯನ್ನು ಕಲ್ಯಾಣವಾಗುವಂತೆ ಮನವಿ ಮಾಡಿಕೊಳ್ಳುತ್ತಾರೆ. ಮನವಿಗೆ ಮಣಿದ ಮಹಾದೇವನು ಪಾರ್ವತಿಯನ್ನು ಮದುವೆಯಾಗಿ ಕಾರ್ತಿಕೇಯನ ಹುಟ್ಟಿಗೆ ಕಾರಣರಾಗುತ್ತಾರೆ. ನಂತರ ಕಾರ್ತಿಕೇಯನು ದೇವತೆಗಳ ಸೇನಾಪತಿಯಾಗಿ ವೇಲಾಯುಧವನ್ನು ಬಳಸಿ ತಾರಕಾಸುರನನ್ನು ಸಂಹಾರ ಮಾಡುತ್ತಾನೆ. ರಕ್ತದಿಂದ ತುಂಬಿದ ವೇಲಾಯುಧವನ್ನು ಕರ್ನಾಟಕದ ಕುಮಾರಧಾರ ನದಿಯಲ್ಲಿ ತೊಳೆದು ದೇವತೆಗಳಿಗೆ ಸ್ವರ್ಗವನ್ನು ಮರಳಿಸುತ್ತಾನೆ. ಈ ವಿಜಯದ ಪ್ರತೀಕವಾಗಿ ಸ್ಕಂದ ಷಷ್ಠಿಯನ್ನು ಆಚರಿಸಲಾಗುತ್ತದೆ. ಇತ್ತ ತಾರಕಾಸುರನ ಸಹೋದರರಲ್ಲಿ ಒಬ್ಬನಾಗಿದ್ದ ಶೂರಪದ್ಮನು ಶಿವನನ್ನು ಕುರಿತು ಘೋರ ತಪಸ್ಸನ್ನಾಚರಿಸಿ ವರ ಪಡೆದು ಗರ್ವದಿಂದ ದೇವತೆಗಳನ್ನು ಹಿಂಸಿಸುವುದಲ್ಲದೆ ಇಂದ್ರನ ಮಕ್ಕಳ ಮೇಲೆ ದಾಳಿ ಮಾಡಿ ಮಡದಿಯಾಗಿದ್ದ ಇಂದ್ರಾಣಿಯನ್ನು ಬಯಸುತ್ತಾನೆ. ಇದರಿಂದ ಭಯಭೀತರಾದ ದಂಪತಿಗಳು ಭೂಲೋಕಕ್ಕೆ ಬಂದು ಷಣ್ಮುಖನಲ್ಲಿ ಶರಣಾಗುತ್ತಾರೆ. ಆಗ ಸ್ಕಂದನು ಶೂರಪದ್ಮನ ಮೇಲೆ ಯುದ್ಧ ಮಾಡಿ ಅವನ ಅನೇಕ ಮಕ್ಕಳನ್ನು ಸಂಹರಿಸುತ್ತಾನೆ. ತನ್ನ ಸೋಲನ್ನು ಒಪ್ಪಿಕೊಳ್ಳಲಾಗದೆ ಶೂರಪದ್ಮನು ಮಾವಿನ ಮರದ ರೂಪ ತಾಳಿ ಸಮುದ್ರದಲ್ಲಿ ಅಡಗಿದನು. ಆಗ ಸ್ಕಂದನು ಆ ಮರವನ್ನು ಎರಡಾಗಿ ಕತ್ತರಿಸಿದನು. ಅದರಿಂದ ಒಂದು ಕೋಳಿ ಮತ್ತು ಒಂದು ನವಿಲು ಹೊರಹೊಮ್ಮಿದವು. ಸ್ಕಂದನು ಆ ಕೋಳಿಯನ್ನು ತನ್ನ ಯುದ್ಧದ ಧ್ವಜವನ್ನಾಗಿ ಆ ನವಿಲನ್ನು ವಾಹನವಾಗಿ ಬಳಸಲು ಪ್ರಾರಂಭಿಸುತ್ತಾನೆ. ಈ ವಿಜಯದ ಸಂಕೇತವಾಗಿ ತಮಿಳುನಾಡಿನಲ್ಲಿ ಇಂದಿಗೂ ತೈಪೂಸಂ ಎಂಬ ಹಬ್ಬವನ್ನು ಆಚರಿಸಲಾಗುತ್ತದೆ. ಇಬ್ಬರು ಸಹೋದರರಂತೆ ಸಿಂಹಮುಖನು ಕೂಡ ದೇವರನ್ನು ಕುರಿತು ತಪಸ್ಸನ್ನಾಚರಿಸಿ ವರ ಪಡೆದು ದೇವತೆಗಳ ವಿರುದ್ಧ ಹೋರಾಡಿ ತಾರಕನ ಸೈನ್ಯಾಧಿಪತಿಯಾಗಿ ಅಸಾಧಾರಣ ಕಾರ್ಯನಿರ್ವಹಿಸುತ್ತಾನೆ. ಸ್ಕಂದನ ಜೊತೆಗೆ ಹೋರಾಡಿ ಸೋತು ಸಾಯುವ ಸಂದರ್ಭದಲ್ಲಿ ತನ್ನ ಇಷ್ಟ ದೈವವಾದ ಶಕ್ತಿ ದೇವಿಯನ್ನು ಪ್ರಾರ್ಥಿಸುತ್ತಾನೆ. ಇದರಿಂದ ದೇವಿಯು ಪ್ರತ್ಯಕ್ಷಳಾಗಿ ಅವನನ್ನು ತನ್ನ ವಾಹನವಾಗಿ ಮಾಡಿಕೊಳ್ಳುತ್ತಾಳೆ. ಈ ಸನ್ನಿವೇಶವು ಸಿಂಹಮುಖನು ದೈತ್ಯನಾಗಿದ್ದರೂ ದೇವಿಯ ಅಪಾರ ಭಕ್ತನಾಗಿದ್ದನು ಎಂಬುದನ್ನು ತೋರಿಸುತ್ತದೆ. ಇನ್ನು ಸುಬ್ರಹ್ಮಣ್ಯನ ಮದುವೆಯ ಬಗ್ಗೆ ನೋಡುವುದಾದರೆ, ಪುರಾಣಗಳ ಪ್ರಕಾರ ಭಗವಾನ್ ಸುಬ್ರಹ್ಮಣ್ಯನಿಗೆ ದೇವಸೇನ ಮತ್ತು ವಲ್ಲಿ ಎಂಬ ಇಬ್ಬರು ಹೆಂಡತಿಯರಿದ್ದರು ಎಂದು ಹೇಳಲಾಗುತ್ತದೆ. ದೇವಸೇನ ಮತ್ತು ವಲ್ಲಿ ಕ್ರಮವಾಗಿ ಕ್ರಿಯಾಶಕ್ತಿ ಮತ್ತು ಇಚ್ಛಾಶಕ್ತಿಯನ್ನು ಪ್ರತಿನಿಧಿಸಿದರೆ ಸುಬ್ರಹ್ಮಣ್ಯನು ಜ್ಞಾನಶಕ್ತಿಯ ಸಂಕೇತವಾಗಿದ್ದಾನೆ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ತಮಿಳುನಾಡಿನಲ್ಲಿ ಸುಬ್ರಹ್ಮಣ್ಯನನ್ನು ತನ್ನ ಇಬ್ಬರು ಪತ್ನಿಯರೊಂದಿಗೆ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಎಂದು ಆರಾಧಿಸಲಾಗುತ್ತದೆ. ದೇವಸೇನಾಳು ಇಂದ್ರನ ಪುತ್ರಿ. ಇವರನ್ನು ಅಮೃತವಲ್ಲಿ ಎಂದು ಕರೆಯುತ್ತಾರೆ. ಸುಬ್ರಹ್ಮಣ್ಯನು ತಾರಕಾಸುರನನ್ನು ಕೊಂದ ನಂತರ ಇಂದ್ರನು ತನ್ನ ಮಗಳನ್ನು ಆತನಿಗೆ ವಿವಾಹ ಮಾಡಿಕೊಟ್ಟನು. ವಲ್ಲಿಯು ಬುಡಕಟ್ಟು ಜನಾಂಗದ ಮುಖ್ಯಸ್ಥನ ಮಗಳು. ವಲ್ಲಿಯನ್ನು ಸುಬ್ರಹ್ಮಣ್ಯನು ಪ್ರೀತಿಸಿ ವಿವಾಹವಾದನು ಎಂದು ಪುರಾಣಗಳು ತಿಳಿಸುತ್ತವೆ. ಇದಾಗಿತ್ತು ವೀಕ್ಷಕರೇ ಸುಬ್ರಹ್ಮಣ್ಯನ ಕುರಿತಾದ ಪುಟ್ಟ ಮಾಹಿತಿ.